ಹಾಯ್ ಬಟರ್ಫ್ಲೈಸ್, ಎಲ್ಲರಿಗೂ ಕವಿತಾಲಯ ಹೋಪನೋಪನೋ ಕನ್ನಡ ಚಾನಲ್ಗೆ ತುಂಬಾ ಸುಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವು ಡಿಸೈರ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ ಅಲ್ವಾ? ಡಿಸೈರ್ಸ್, ಡಿಟರ್ಮಿನೇಷನ್ಸ್ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಒನ್ ಸೆಕೆಂಡ್. ಡಿಸೈರ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಡಿಸೈರ್ಸ್ ಹೇಗಿರ್ಬೇಕು ನಮ್ಮ ಲೈಫ್ ಅಲ್ಲಿ, ನಾವು ಆ ಗೋಲ್ಸ್ ನ ಅಚೀವ್ ಮಾಡ್ಬೇಕು ಅಂದ್ರೆ ಏನೇನ್ ಮಾಡ್ಬೇಕು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಇದ್ರ ಬಗ್ಗೆ ಇವತ್ತು ಡಿಸೈರ್ಸ್ ಬಗ್ಗೆ ಕಂಪ್ಲೀಟ್ ಮಾಡ್ಬೇಡೋಣ. ನಮ್ ಡಿಸೈರ್ಸ್ ಹೇಗಿರ್ಬೇಕು, ಮತ್ತೆ ಅದರಲ್ಲಿ ಡಿಸೈರ್ಸ್ ಇರಬೇಕು, ಬಟ್ ಕಾನ್ಸ್ಟೆಂಟ್ ಆಗಿ ನಾವ್ ಅದನ್ನ ಹೇಗ್ ಫೋಕಸ್ ಮಾಡ್ಬೇಕು. ನಾನು ಲಾಸ್ಟ್ ಟೈಮ್ ಹೇಳಿದೆ ಹೆಲ್ತ್ ಬಗ್ಗೆ ಹೇಳ್ತಿದ್ದೆ ಅಲ್ವಾ? ಈಗ ನಾನು ಏನಾದ್ರೂ ಒಂದು 75 kgs ಇದೀನಿ. 75 kgs ಅಲ್ಲಿ ನಾನೇನಾದ್ರೂ 70 kgs ಅಂದ್ರೆ ಒಂದು 5 kg ಕಡಿಮೆ ಮಾಡ್ಕೊಬೇಕು. ಆಗ ಏನ್ ಮಾಡ್ಬೇಕು? ನಾನು ಕನ್ಸಿಸ್ಟೆಂಟ್ಲಿ ಎಕ್ಸರ್ಸೈಸ್ ಮಾಡ್ಬೇಕು, ಪ್ರಾಪರ್ ಡಯಟ್ ಪ್ಲಾನ್ ಅಲ್ಲಿ ಇರ್ಬೇಕು. ಸೊ ನಾನು ಅದು 1 ತಿಂಗಳು ಮಾಡಿ ಬಿಟ್ಬಿಟ್ರೆ ಸರಿ ಹೋಗ್ಬಿಡತ್ತಾ? ಇಲ್ಲ ಅಲ್ವಾ? ಅದು ಲೈಫ್ ಟೈಮ್ ಇರ್ಬೇಕು ಯಾವಾಗ್ಲೂ. ನಿಮ್ ಗೋಲ್ಸ್ ಯಾವಾಗ್ಲೂ ನಾನು 5 kg ಸಣ್ಣ ಆಗ್ಬಿಟ್ಟೆ, ಓಕೆ, ಒಂದ್ ಸ್ವಲ್ಪ ಬಾಡಿ ಶೇಪ್ ಬಂದ್ಬಿಟ್ಟಿದೆ, ಸಣ್ಣ ಆಗ್ಬಿಟ್ಟೆ ಅಂತ ಹೇಳ್ಬಿಟ್ಟು ನಮ್ ಡಯಟ್ ಪ್ಲಾನ್ ಆಗ್ಲಿ, ನಮ್ ಎಕ್ಸರ್ಸೈಸ್ ಮಾಡೋದನ್ನಾಗ್ಲಿ ನಾನು 3 months ಕಂಟಿನ್ಯೂಸ್ ಮಾಡ್ಬಿಟ್ಟೆ, 6 months ಬಿಟ್ಬಿಟ್ಟೆ, 1 ವರ್ಷ ಬಿಟ್ಬಿಟ್ಟೆ. ಆಮೇಲೆ ಏನಾಗುತ್ತೆ ನಮ್ ಡಯಟ್ ಪ್ಲಾನ್ಗೆ, ಏನಾಗುತ್ತೆ ನಮ್ ಹೆಲ್ತ್ಗೆ ಹೇಳಿ? ಓಕೆ, ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ. ಆಟೋಮೆಟಿಕಲಿ ನೀವು ದಪ್ಪ ಆಗ್ತೀರಾ, ಆಟೋಮೆಟಿಕಲಿ ನಿಮ್ ಎನರ್ಜಿ ಕಡಿಮೆ ಆಗ್ತಾ ಹೋಗುತ್ತೆ. ನೀವ್ ಎಕ್ಸರ್ಸೈಸ್ ಮಾಡಿ ನೀವೊಂದು ಫಿಟ್ನೆಸ್ ನ ಮೈಂಟೈನ್ ಮಾಡಿರ್ತೀರಾ, ಒಂದ್ ಬಾಡಿ ವೆಯ್ಟ್ ನ, ಒಂದ್ ಐಡಿಯಲ್ ಬಾಡಿ ವೆಯ್ಟ್ ನ ಮೈಂಟೈನ್ ಮಾಡಿರ್ತೀರಾ. ನೀವ್ ಮತ್ತೆ ಆ ಐಡಿಯಲ್ ಬಾಡಿ ವೆಯ್ಟ್ ತಗೊಂಡ್ಬರ್ಬೇಕು ಅಂದ್ರೆ ಮತ್ತೆ 6 months ಡಯಟ್, ಮತ್ತೆ ಎಕ್ಸರ್ಸೈಸ್ ಮಾಡ್ಬೇಕಾಗುತ್ತೆ. ನಾನೇನ್ ಹೇಳ್ತೀನಿ, ನಿಮ್ ಡಿಸೈರ್ಸ್ ಯಾವಾಗ್ಲೂ ಹೇಗಿರ್ಬೇಕು ಅಂದ್ರೆ, ನನ್ಗೇನೋ ಒಂದ್ ಗೋಲ್ ಇದೆ, ನಾನು ಅದನ್ನ ಅಚೀವ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಕನ್ಸಿಸ್ಟೆಂಟ್ಲಿ ನಾನು ಫೋಕಸ್ ಮಾಡ್ತಾ ಇದೀನ, ನನ್ ಗೋಲ್ ನ ನಾನು ಫೋಕಸ್ ಮಾಡ್ತಾ ಇದೀನ. ಏನೇ ಆಗಿರ್ಬೋದು, ನಿಮ್ ಹೆಲ್ತ್ ಅಲ್ಲಿ ಆಗಿರ್ಬೋದು, ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು, ಕೆರಿಯರ್ ಅಲ್ಲಿ ಆಗಿರ್ಬೋದು, ಮನಿನಲ್ಲಿ ಆಗಿರ್ಬೋದು, ಏನ್ ಮಾಡ್ಬೇಕು? ಕನ್ಸಿಸ್ಟೆನ್ಸಿ, ಡಿಸೈರ್ ತುಂಬಾ ಇಂಪಾರ್ಟೆಂಟ್. ಓಕೆ, ನನ್ಗೆ ಅದ್ರ ಕಡೆ ಗಮನ ಇದೆಯಾ? ಸಿಚುವೇಶನ್ ಏನೇ ಆಗಿರ್ಬೋದು, ನಾನ್ ಅದ್ರ ಕಡೆ ಗಮನ ಕೊಡ್ತಾ ಇದ್ದೀನ, ಅದ್ರ ಕಡೆ ಎಲ್ಲರೂ ಫೋಕಸ್ ಮಾಡಿ. ಓಕೆನಾ? ಮತ್ತೆ ಯಾವಾಗ್ಲೂ ನಾನು ಇವತ್ ದಪ್ಪ ಆದೆ, ಓಕೆ ಸಾರಿ, ದಪ್ಪ ಅಲ್ಲ, ಇವತ್ ನಾನು 75 kg ಇದ್ದೀನಿ. ಈ ತಿಂಗಳಲ್ಲಿ ನಾನು 2 ಬಿರಿಯಾನಿ ತಿನ್ನೋದ್ ಸ್ಟಾಪ್ ಮಾಡ್ಬಿಡ್ತೀನಿ, ಆಯಿಲಿ ಫುಡ್ ತಿನ್ನೋದ್ ಸ್ಟಾಪ್ ಮಾಡ್ಬಿಡ್ತೀನಿ, ಎಲ್ಲಾನು ಸ್ಟಾಪ್ ಮಾಡ್ಬಿಡ್ತೀನಿ, 2 kg ಕಮ್ಮಿ ಆಗ್ಬಿಡ್ತೀನಿ. ಆಫ್ಟರ್ ಮತ್ತೆ ಒಂದ್ 3 months ಸ್ವಲ್ಪ ಸಣ್ಣ ಆಗಿದ ತಕ್ಷಣ ಏನ್ ಮಾಡ್ತೀನಿ, ಮತ್ತೆ ಹೋಗಿ ಜಂಕ್ ಫುಡ್ ತಿನ್ನೋದು, ಬಿರಿಯಾನಿ ತಿನ್ನೋದು ಎಲ್ಲ ಮಾಡಿದ್ರೆ ಏನಾಗುತ್ತೆ? ನಿಮ್ ಬಾಡಿ ವೆಯ್ಟ್ ಕಡಿಮೆ ಆಗುತ್ತಾ? ಮತ್ತೆ ಅದೇ ಪೊಸಿಷನ್ ಬರುತ್ತೆ. ಕರೆಕ್ಟಾ? ಯಾರ್ಯಾರು ಜಿಮ್ಗೆ ಹೋಗ್ತಾ ಇದ್ದೀರಾ? ನಾನು ಲಾಸ್ಟ್ ಇಯರ್ ಜಿಮ್ಗೆ ಹೋಗಿದ್ದೆ 3 months 6 months. ಮೇಡಮ್ ನಾನು 6 months ಕಂಟಿನ್ಯೂಸ್ಲಿ ಜಿಮ್ಗೆ ಹೋಗಿದ್ದೆ, ನಾನು ತುಂಬಾ ಸಣ್ಣ ಆಗಿದೆ. ಆಮೇಲೆ 1 ವರ್ಷ ಆದ್ಮೇಲೆ ತುಂಬಾ ಸಣ್ಣ ಆಗಿ, ತುಂಬಾ ಹೀರೋಯಿನ್ ತರ ಆಗಿ, ತುಂಬಾ ಫಿಟ್ ಆಗಿ ಆಗ್ಬಿಟ್ಟೆ. 1 ವರ್ಷ ಆದ್ಮೇಲೆ ತಗೋ, ಜಂಕ್ ಫುಡ್ ನ ತಿನ್ನೋದು ಎಲ್ಲ, ಜಿಮ್ಗೆ ಹೋಗೋದೇ ಬಿಟ್ಬಿಟ್ಟಿರ್ತಾರೆ ಸ್ವಲ್ಪ ಜನ. ಜಿಮ್ಗೆ ಹೋಗಲ್ಲ, ಜಂಕ್ ಫುಡ್ ತಿಂತೀರಾ, ಎಕ್ಸರ್ಸೈಸ್ ಮಾಡಲ್ಲ, ಪ್ರಾಪರ್ ಸ್ಲೀಪಿಂಗ್ ಟೈಮ್ ಇಲ್ಲ, ಎದೊಳೋ ಟೈಮಿಂಗ್ಸ್ ಪ್ರಾಪರ್ ಆಗಿಲ್ಲ. ಏನಾಗುತ್ತೆ? ಆಟೋಮೆಟಿಕಲಿ ನೀವು ದಪ್ಪ ಆಗ್ಬಿಡ್ತೀರಾ. ಕರೆಕ್ಟ್ ಅಲ್ವಾ? ಇದೆಲ್ಲರೂ ಬರ್ಕೊಳ್ಳಿ. ನೀವ್ ಏನೇ ಒಂದು ಡಿಸೈರ್ ಇಟ್ಕೊಂಡ್ರೆ ದಯವಿಟ್ಟು ಅದನ್ನ ಬರ್ಕೊಳ್ಳಿ. ಅದು ಕನ್ಸಿಸ್ಟೆಂಟ್ ಆಗಿರ್ಬೇಕು. ನೀವು ನನ್ನ ಹೆಲ್ತ್ ನಾನು ಚೆನ್ನಾಗಿ ಇಟ್ಕೊಬೇಕು, ನನಗೆ ಐಡಿಯಲ್ ಬಾಡಿ ವೆಯ್ಟ್ ಇರ್ಬೇಕು, ನನ್ನ ಹೆಲ್ತ್ ಚೆನ್ನಾಗಿರ್ಬೇಕು, ನಾನು ಐಡಿಯಲ್ ಬಾಡಿ ವೆಯ್ಟ್ ಅಲ್ಲೂ ಇರ್ಬೇಕು ಅಂತ ಅಂದ್ರೆ ನಾನೇನ್ ಮಾಡ್ಬೇಕು? ನಾನು ಅದನ್ನ ಕನ್ಸಿಸ್ಟೆಂಟ್ಲಿ ಫಾಲೋ ಮಾಡ್ಬೇಕು. ಅದೆಲ್ಲ ನಾನು ಇದು ಬರೀ ಹೆಲ್ತ್ ಬಗ್ಗೆ ಹೇಳ್ತಾ ಇಲ್ಲ, ಈ ಕನ್ಸಿಸ್ಟೆನ್ಸಿ ಎಲ್ಲಾದ್ರಲ್ಲೂ ಇರ್ಬೇಕು. ನಿಮ್ ಲೈಫ್ ಅಲ್ಲಿ ಏನ್ ಗೋಲ್ ಇದೆ, ನೀವ್ ಏನ್ ಅಚೀವ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ? ಎಲ್ಲಾದ್ರಲ್ಲೂ ಕನ್ಸಿಸ್ಟೆನ್ಸಿ ಇರ್ಬೇಕು, ತುಂಬಾ ಇಂಪಾರ್ಟೆಂಟ್. ನೀವು ಎಷ್ಟು ದುಡ್ಡು ಸಂಪಾದನೆ ಮಾಡ್ಬೇಕು, ಡಿಸೈರ್ ಇದೆಯಾ ನಿಮ್ಗೆ? ಬರ್ಕೊಳ್ಳಿ. ನಿಮ್ಗೆ ಎಷ್ಟು ದುಡ್ಡು ಸಂಪಾದನೆ ಮಾಡ್ಬೇಕು, ನಾನು ಎಷ್ಟು ಸೇವಿಂಗ್ಸ್ ಮಾಡ್ಬೇಕು, ನಾನು ಎಷ್ಟು ಸೇವಿಂಗ್ಸ್ ಮಾಡ್ಬೇಕು ಅಂದ್ರೆ ನಾನೆಲ್ಲ ಖರ್ಚನೆಲ್ಲ ಕಮ್ಮಿ ಮಾಡ್ಕೊಂಡ್ ಬರ್ಬೇಕು. ಕರೆಕ್ಟ್ ಅಲ್ವಾ? ಓಕೆ, ನನ್ಗೆ ಏನೋ ತಗೊಬೇಕು ಅಂತ ಆಸೆ ಇದೆ, ನಾನ್ ಅದನ್ನ ಪಡ್ಕೊಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು? ಆ ಡಿಸೈರ್, ಆ ಕನ್ಸಿಸ್ಟೆನ್ಸಿ ಇದೆಯಾ? ಓಕೆ, 3 months ಸೇವಿಂಗ್ಸ್ ಮಾಡಿದೆ, 3 months ಚೆನ್ನಾಗಿ ಎಂಜಾಯ್ ಮಾಡ್ಬಿಟ್ಟೆ. 3 months ಮಾತ್ರ ಸೇವಿಂಗ್ಸ್ ಮಾಡಿದ್ರೆ ಮುಗೀತಾ? 6 months ಸೇವಿಂಗ್ಸ್ ಮಾಡಿದ್ರೆ ಮುಗೀತಾ? ಇಲ್ಲ ಅಲ್ವಾ? ಆ ಸೇವಿಂಗ್ಸ್ ಕನ್ಸಿಸ್ಟೆಂಟ್ಲಿ ಇರ್ಬೇಕು. ದಿಸ್ ಶುಡ್ ಬಿ ದೇರ್ ಫಾರ್ ಪರ್ಮನೆಂಟ್, ನಿಮ್ ಲೈಫ್ ಟೈಮ್ ಇರಬೇಕು. ನಿಮ್ ಡಿಸೈರ್, ನಿಮ್ ಗೋಲ್ ಯಾವಾಗ್ಲೂ 3 monthsಗೋಸ್ಕರ, 6 monthsಗೋಸ್ಕರ, 1 yearಗೋಸ್ಕರ, 2 yearsಗೋಸ್ಕರ, 5 years, ಓಕೆ, ಈ ತರ ಸೆಟ್ ಮಾಡ್ಕೊಬೇಡಿ ದಯವಿಟ್ಟು. ಡಿಸೈರ್ ಯಾವಾಗ್ಲೂ ಒಳ್ಳೆ ಡಿಸೈರ್ ಆಗಿರ್ಬೇಕು. ಥಿಂಕ್ ಹಾರ್ಡ್, ನೀವು ಹಾರ್ಡ್ ಆಗಿ ಥಿಂಕ್ ಮಾಡಿ. ನನ್ಗೆ ಏನ್ ಆಸೆ ಇದೆ, ನಾನು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ, ಅದನ್ನ ಸ್ವಲ್ಪ ಡೀಪ್ ಆಗಿ ಥಿಂಕ್ ಮಾಡಿ ಆ ಡಿಸೈರ್ ನ ಸೆಟ್ ಮಾಡ್ಕೊಂಡು ಅದ್ರ ಕಡೆ ಫೋಕಸ್ ಮಾಡಿ ಎಲ್ಲಾರು. ಓಕೆ, ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಎಲ್ಲರೂ ಮೆಸೇಜ್ ಮಾಡಿ ಅರ್ಥ ಆಗಿಲ್ಲ ಅಂತ ಹೇಳ್ಬಿಟ್ಟು.
ನಿಮ್ ಡಿಸೈರ್ಸ್ ಮೇಲೆ ನೀವು ಕನ್ಸಿಸ್ಟೆಂಟ್ ಆಗಿ ಫೋಕಸ್ ಮಾಡ್ಬೇಕು. ಅದ್ರ ಜೊತೆ ಏನ್ ಮಾಡ್ಬೇಕು, ಡಿಟರ್ಮಿನೇಷನ್ ಇರ್ಬೇಕು. ಓಕೆ, ನಾನು 1 ವರ್ಷದಲ್ಲಿ ಏನೋ ಇಷ್ಟು ದುಡ್ಡು ಸೇವಿಂಗ್ಸ್ ಮಾಡ್ಬೇಕು ಅಂತ ಅನ್ಕೊಂಡೆ. ಓಕೆ, 1 ವರ್ಷದಲ್ಲಿ ನಾನು 3 ಲಕ್ಷ ರೂಪಾಯಿ ಸೇವಿಂಗ್ಸ್ ಮಾಡ್ಬೇಕು ಅಂತ ಅನ್ಕೊಂಡೆ. ಆ 1 ವರ್ಷ ತುಂಬಾ ಕಷ್ಟಪಟ್ಟೆ, ನಾನೆಲ್ಲಾ ಮಾಡ್ದೆ, ಬಟ್ ಸೇವಿಂಗ್ ಮಾಡಕ್ ಆಗಿಲ್ಲ. ಆಗೇನ್ ಮಾಡ್ತೀರಾ, ಡಿಸೈರ್ ನ ಬಿಟ್ಬಿಡ್ತೀರಾ? ಇಲ್ಲ ಅಲ್ಲ, ಯು ಟೇಕ್ ಇಟ್ ಫಾರ್ವರ್ಡ್. ಅದನ್ನ ಮುಂದಕ್ಕೆ ತಗೊಂಡೋಗಿ. ಇವಾಗ ಆಗಿಲ್ಲ ಅಂದ್ರೆ ನಾಳೆ ಆಗುತ್ತೆ. ಡ್ರಾಪ್ ಔಟ್ ಆಗ್ಬೇಡಿ. ಡೋಂಟ್ ಗಿವ್ ಅಪ್. ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, ಎನಿ ಗೋಲ್ಸ್ ಆಗಿರ್ಬೋದು, ಟೇಕ್ ಇಟ್ ಫಾರ್ವರ್ಡ್. ಅದನ್ನ ಬಿಡ್ಬೇಡಿ. ಓಕೆ, ಒಂದಲ್ಲ ಒಂದ್ ದಿವಸ ಅದಾಗುತ್ತೆ. ಬಟ್ ನೀವ್ ಫೋಕಸ್ ಮಾಡ್ತಾ ಇದ್ದೀರಾ, ನೀವ್ ಎಷ್ಟು ಎಫರ್ಟ್ಸ್ ಆಗ್ತಾ ಇದ್ದೀರಾ, ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೌ ಮಚ್ ಎಫರ್ಟ್ಸ್ ಯು ಆರ್ ಪುಟ್ಟಿಂಗ್, ಅದ್ರ ಕಡೆ ಎಷ್ಟು ಗಮನ ಕೊಡ್ತಾ ಇದ್ದೀರಾ, ತುಂಬಾ ತುಂಬಾ ಇಂಪಾರ್ಟೆಂಟ್. ಅರ್ಥ ಆಯ್ತಲ್ಲ? ಡಿಸೈರ್ಸ್ ಇರ್ಬೇಕು, ಅದ್ರ ಜೊತೆ ಡಿಟರ್ಮಿನೇಷನ್ ಇರಬೇಕು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನ ಡಿಸೈರ್ಸ್ ಪ್ಲಸ್ ಡಿಟರ್ಮಿನೇಷನ್ ಬಗ್ಗೆ ಇನ್ನ ಜಾಸ್ತಿ ಮಾತಾಡೋಣ. ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ. ಥ್ಯಾಂಕ್ ಯು, ಐ ಲವ್ ಯು. ಎಲ್ಲರೂ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋನ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲಾರ್ಗು ಶೇರ್ ಮಾಡಿ. ಎಲ್ಲಾರು ನೋಡ್ಲಿ ಅಲ್ವಾ, ಎಲ್ಲರಿಗೂ ಅರ್ಥ ಆಗ್ಬೇಕು ಡಿಸೈರ್ಸ್ ಹೇಗಿರ್ಬೇಕು ಅಂತ ಹೇಳ್ಬಿಟ್ಟಲ್ವಾ. ನಿಮ್ ಫ್ರೆಂಡ್ಸ್ ಎಲ್ಲಾರ್ಗು ಶೇರ್ ಮಾಡಿ. ನಿಮ್ಗೂ ಏನಾದ್ರು ಯಾವ್ದ್ರ ಬಗ್ಗೆ ಆದ್ರೂ ನಾನು ಇನ್ನ ವಿಡಿಯೋ ಮಾಡ್ಬೇಕು ಅಂತ ಹೇಳಿದ್ರೆ ಅಂತ ನೀವ್ ಅನ್ಕೊಂಡಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ದಯವಿಟ್ಟು ಎಲ್ಲಾರು ಮೆಸೇಜ್ ಮಾಡಿ. ಯಾವ್ದ್ರ ಬಗ್ಗೆ ನಿಮ್ಗೆ ವಿಡಿಯೋಸ್ ಬೇಕು? ಮೋಟಿವೇಶನ್ ಬಗ್ಗೆ ಬೇಕಾ, ಓಪನ್ ಬಗ್ಗೆ ಬೇಕಾ, ಮೆಡಿಟೇಷನ್ ಬಗ್ಗೆ ಬೇಕಾ? ಎಲ್ಲಾರು ಇದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ. ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ. ಥ್ಯಾಂಕ್ ಯು, ಐ ಲವ್ ಯು. ಎಲ್ಲರೂ ಇದನ್ನ ಫಾಲೋ ಮಾಡಿ ಡೈಲಿ ನಿಮ್ ಲೈಫ್ ಅಲ್ಲಿ ಡೇ ಟು ಡೇ ಲೈಫ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಓಕೆ, ಬಾಯ್.